ಹಾಯ್ ಹಲೋ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ ಇವತ್ತು ನೋಡಿ ನಾವೆಲ್ಲಿದ್ವಿ ಅಂದರೆ ನಮ್ಮ ಬೆಳಗಾವಿಯ ರೈಲ್ವೆ ಸ್ಟೇಷನ್ನಲ್ಲಿ. ಇವಾಗ ನಾವು ಹೊರಟಿರೋದು ಮಿರಜ್ಗೆ. ಸೊ ಯಾಕೆ ಅಂದರೆ ನಾವು ನರಸಿಂಹವಾಡಿ ಅಂತಾರಲ್ಲ, ಆ ದೇವಸ್ಥಾನಕ್ಕೆ ಹೊರಟಿದ್ವಿ. ಸೊ ಇಲ್ಲಿಂದ ಬೆಳಗಾವಿಯಿಂದ ಮಿರಜ್ಗೆ ಟ್ರೈನಿಗೆ ಹೋಗಿ ಅಲ್ಲಿಂದ ಮುಂದೆ ಬಸ್ಸಲ್ಲಿ ಹೋಗಬೇಕು ಅಂತ. ಶಾರ್ಟ್ ಜರ್ನಿ, ಬಟ್ ಟ್ರೈನಲ್ಲಿ ಎಂಜಾಯ್ ಮಾಡ್ಬೋದು ಅಂತ. ಸೊ ಇದು ನೋಡಿ ನರಸಿಂಹವಾಡಿಯ ಪಂಚಗಂಗಾ ನದಿ. ಸೊ ಬರಬೇಕಾದ್ರೆ ಮೇಲಿಂದ ಒಂದು ವ್ಯೂ ಕಾಣಿಸ್ತು. ಸೊ ನೆಕ್ಸ್ಟ್ ನೋಡಿ ಇದೇ ದೇವಸ್ಥಾನ, ತುಂಬಾ ಚೆನ್ನಾಗಿದೆ. ಇಲ್ಲಿ ಗುರು ದತ್ತಾತ್ರೇಯರ ಮೂಲ ಅಂತ ಹೇಳ್ತಾರೆ. ಇದೊಂದು, ಹಾಗೆ ಇದ್ರ ಜೊತೆಗೆ ಗಾಣಗಾಪುರ ಅಂತಲೂ ಒಂದಿದೆ, ಅಲ್ಲೂ ಕೂಡ. ಸೊ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿ ದತ್ತದೇವ ಸಂಸ್ಥಾನ ಶ್ರೀ ಕ್ಷೇತ್ರ ನರಸಿಂಹವಾಡಿ, ನರಸೋಬವಾಡಿ ಅಂತಲೂ ಕರೀತಾರೆ. ಸೊ ಗುರು ದತ್ತಾತ್ರೇಯರ ಪುಣ್ಯಸ್ಥಳ. ಸೊ ನಿಮಗೂ ಗೊತ್ತಿರ್ಬೋದು, ಇದು ಬಂದು ಮಹಾರಾಷ್ಟ್ರ. ಸೊ ಇದು ಮೇಲಿಂದ ನೋಡಿ ವ್ಯೂ, ಅಲ್ಲಿಂದ ನಂಬರ್ ಹಚ್ಚಿ ಹೋಗಬೇಕು. ಸೊ ತುಂಬ ಹಳೆಯ ದೇವಸ್ಥಾನ ಇದ್ದರೂ ಕೂಡ ಚೆನ್ನಾಗಿದೆ ನೋಡಿ. ನಾವು ಇವಾಗ ಸ್ವಲ್ಪ ರಶ್ ಕಡಿಮೆ ಇತ್ತು, ಸೊ ದರ್ಶನ ಬೇಗನೆ ಆಯಿತು. ಸೊ ನೋಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ನಮ್ಮ ಕಡೆ ಈಗಲೂ ಗುರುಚರಿತ್ರೆ ಅಂತ ಬುಕ್ ಬರುತ್ತೆ ನೋಡಿ, ಅದನ್ನು ಕಂಬಳಿ ಮೇಲೆ ಹಾಸಿಬಿಟ್ಟೇ ಓದೋದು. ಇಲ್ಲಿ ನೀರ ಅಭಿಷೇಕ, ಹೌದು ಗಿರಿ, ಅಭಿಷೇಕ ಮಾಡ್ಬೋದು. ಮಹಾರಾಷ್ಟ್ರದ ಒಂದು ಪ್ರಸಿದ್ಧ ದೇವಸ್ಥಾನ ಇದು. ಸೊ ಇಲ್ಲಿಂದ ನೆಕ್ಸ್ಟ್ ನೋಡಿ ನಾವು ಬೋಟಿಂಗ್ ಹೋಗಿದ್ವಿ. ಅಲ್ಲೇ ದೇವಸ್ಥಾನದ ಹತ್ರನೇ ನದಿ, ಪಂಚಗಂಗಾ ನದಿಯಲ್ಲಿ. ಚೆನ್ನಾಗಿ ಅನಿಸ್ತು ನೋಡಿ, ಇದೊಂದು ಫೀಲಿಂಗು. ತುಂಬ ದಿನ ಆಗಿತ್ತು. ಒಂದು ಸೀಟಿಗೆ 50 ರೂಪಾಯಿ. ಇಲ್ಲಿ ಪೇಡೆ ತುಂಬ ಫೇಮಸ್ಸು ದತ್ತಾತ್ರೇಯರಿಗೆ. ಅದರ ಜೊತೆ ಚುನ್ಮರಿ, ನದಿಯಲ್ಲಿ ನೀವು ಚುನ್ಮರಿ ಹಾಕಿದ್ರೆ ಮೀನುಗಳು ಮೇಲೆ ಬರುತ್ತೆ ನೋಡಿ, ಸ್ವಲ್ಪ ನಡುವೆ ಮಧ್ಯದಲ್ಲಿ ಹೋದಾಗ. ಸೊ ನೋಡಿ ಬಿಸಿಲು ಹೆಂಗೆ ಹೊಡಿತಾ ಇದೆ. पाण्यात गेल्यावर काढायचं. तुमचं काढा तो. ಸೊ ಇಲ್ಲಿಂದ ಅಲ್ಲಿಗೆ ನೋಡಿ ಎಷ್ಟು ದೊಡ್ಡದಿದೆ ಅಂತ. ಸೊ ಮಳೆಗಾಲದಲ್ಲೆಲ್ಲ ನೀರು ಮೇಲೆ ತುಂಬ ಬರುತ್ತೆ. ಇದಕ್ಕೆ ಕೃಷ್ಣಾ ನದಿನೂ ಕೂಡಿದೆ. ಸೊ ಚೆನ್ನಾಗಿತ್ತು ನೋಡಿ ಬೋಟಿಂಗ್. तिकडे पूल पण आहे मागे. तुझ्याला मस्त येतंय. ಇಲ್ಲಿ ಮಧ್ಯಾಹ್ನ ಮತ್ತು ರಾತ್ರಿ ಹಾಗೆ ಪ್ರಸಾದ ವ್ಯವಸ್ಥೆ ಕೂಡ ಇದೆ. ದೂರದಿಂದ ಬಂದವರು ವಸತಿ ಇರ್ಬೋದು. ಅಲ್ಲಲ್ಲಿ ತುಂಬ ಅರಳಿ ಮರಗಳಿವೆ. ಈ ದೇವಸ್ಥಾನದಲ್ಲಿ ಎಲ್ಲಿ ನೋಡಿದ್ರು ಅರಳಿ ಮರ. ಅಲ್ಲೆಲ್ಲ ಗುರು ದತ್ತಾತ್ರೇಯದಿರುತ್ತೆ ಅಂತ. ಬಟ್ ಒಂದೇನೆಂದರೆ ಮರಾಠಿ ಭಾಷೆ,
ಸೊ ಕನ್ನಡ ತುಂಬ ಕಡಿಮೆ, ಬಟ್ ಚೆನ್ನಾಗಿತ್ತು ನೋಡಿ ನಮ್ಮ ಬೋಟಿಂಗ್ ಎಕ್ಸ್ಪೀರಿಯೆನ್ಸ್ ಕೂಡ. ದರ್ಶನವೂ ಚೆನ್ನಾಗಾಯಿತು. ಸೊ ಇದ್ರ ಜೊತೆಗೆ ಮತ್ತೆ ನಾವು 1 ಅವರ್ ಏನೋ ಬಿಟ್ಟು ಹೊರಟ್ವಿ. ತುಂಬ ಬೇಗ ನಾವು ಮತ್ತೆ ಬೆಳಗಾವಿಗೆ ರೀಚ್ ಆಗಿದ್ದು. ಸೊ ನಿಮಗೂ ಕೂಡ ಈ ಒಂದು ಸ್ಮಾಲ್ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಸೊ ಎಲ್ರಿಗೂ ಧನ್ಯವಾದಗಳು.